ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನಗಿಂತ ಕಿರಿಯವರಿಲ್ಲ, ಶಿವಭಕ್ತರಿಗಿಂತ ಹಿರಿಯವರಿಲ್ಲ. ಬಸವಾದಿ ಪ್ರಮಥರ ಆಶಯದಂತೆ ಹಾನಗಲ್ಲ ಗುರುಕುಮಾರೇಶ್ವರರು ಮತ್ತು ಎನ್ನ ಆರಾಧ್ಯ ದೈವರಾದ ಶ್ರೀ ಗುರು ತೋಂಟದ ಸಿದ್ಧಲಿಂಗೇಶ್ವರರ ಆಶೀರ್ವಾದದಂತೆ ಇಂದು ನಾನು ಕರ್ನಾಟಕದ ಒಬ್ಬ ಸಣ್ಣ ವಿದ್ಯಾರ್ಥಿ ಬಸವಾದಿ ಪ್ರಮಥರ ಆಶಯಗಳನ್ನು ತಮ್ಮೆಲ್ಲರ ಮುಂದೆ ಇಡಲು ಹೋಗ್ತಾ ಇದ್ದೀನಿ. ನನಗೆ ಪ್ರೋತ್ಸಾಹಕರು ಎಂ ಕಲಬುರ್ಗಿಯವರ ಪುಸ್ತಕಗಳು ಮತ್ತು ನಮ್ಮ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಆಶೀರ್ವಚನದಿಂದ ನಾವು ಪ್ರೋತ್ಸಾಹಿತರಾಗಿದ್ದೇನೆ. ನನ್ನ ಒಂದು ಶರಣ ಸಾಹಿತ್ಯದ ಒಂದು ಯೋಚನೆಯು ತಮ್ಮೆಲ್ಲರಿಗೂ ಕೂಡ ಸಿಗಲಿ ಮತ್ತು ನೀವೆಲ್ಲ ಕೂಡ ಬಸವಾದಿ ಪ್ರಮಥರ ಆಶಯಗಳನ್ನು ತಿಳ್ಕೊಳ್ಳುವಂತಹ ಸಂದರ್ಭ ಬರ್ತಾ ಇದೆ ಅನ್ನುವಂಥ ವಿಚಾರದೊಂದಿಗೆ ಇವತ್ತಿನಿಂದ ನಾನು ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಶರಣ ವಚನ ವೈಭವ ಅನ್ನುವಂಥ ಯೂಟ್ಯೂಬ್ ಚಾನಲ್ನಲ್ಲಿ ಬಸವಾದಿ ಪ್ರಮಥರು ಮತ್ತು ಹಾನಗಲ್ಲ ಕುಮಾರೇಶ್ವರರು ಮತ್ತು ಎಲ್ಲ ಹರಗುರು ಚರಮೂರ್ತಿಗಳ ವಿಷಯಗಳ ಬಗ್ಗೆ ಕುರಿತು ಒಂದು ವಿಸ್ತಾರವಾದಂತಹ ಚರ್ಚೆಯನ್ನು ಮಾಡ್ತಾನೆ. ಅದಕ್ಕಾಗಿ ತಮ್ಮೆಲ್ಲರ ಆಶೀರ್ವಾದ ಮತ್ತು ಸಹನೆ ಮತ್ತು ತಾಳ್ಮೆ ಇರಬೇಕು. ಬಸವಾದಿ ಪ್ರಮಥರ ವಿಷಯಗಳು ಅಂದರೆ ಒಂದೊಂದು ಚುಚ್ಚು ಆಗಿರ್ತವೆ. ತಾವೆಲ್ಲ ಕೂಡ ಅವುಗಳನ್ನು ಕೇಳಿ ನಿಮ್ಮ ಬದುಕುಗಳಲ್ಲಿ ಸ್ವಲ್ಪನಾದರೂ ಅಳವಡಿಸಿಕೊಳ್ಳುವಂತಾಗಲಿ. ಬಸವಾದಿ ಪ್ರಮಥರ ಆಶೀರ್ವಾದ, ಗುರು ವಿರಕ್ತರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಹಾರೈಸಿ, ನಮ್ಮ ಬಸವಾದಿ ಪ್ರಮಥರಿಗೆ ಅವರ ವಿಷಯಗಳು ಅಂದರೆ ತುಂಬಾ ಇದ್ದಾವೆ. ಸೊ ಅವುಗಳನ್ನು ಹೇಳುವಂತಹ ವಿಚಾರ ಇದೆ. ಸೊ ಇವತ್ತು ನಾನು ಒಂದು ವಿಚಾರವನ್ನು ಹೇಳಿ ಆರಂಭವನ್ನು ಮಾಡ್ತಾ ಇದ್ದೀನಿ. 12ನೇ ಶತಮಾನದಲ್ಲಿ ಏಕದೇವಾಪಾಸನೆಯನ್ನು ಒಪ್ಪಿಕೊಂಡಿರ್ತಕ್ಕಂತಹ ಒಂದು ಧರ್ಮ ಅಂದರೆ ಅದು ಲಿಂಗಾಯತ ಧರ್ಮ. ಆ ಲಿಂಗಾಯತ ಧರ್ಮದಲ್ಲಿ ಒಬ್ಬ ವಚನಕಾರರು ಹೇಳ್ತಾರೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಪೂಜಿಸಿದಡೆ ಎಡಗಾಲಿನ ಪಾದರಕ್ಷೆ ತೆಗೆದುಕೊಂಡು ಪಟಪಟನೆ ಹೊಡೆಯಂತ ಅಂಬಿಗರ ಚೌಡಯ್ಯ. ಇದರ ಅರ್ಥ ಇಷ್ಟೇ, ನಾವು ಯಾವಾಗಲೂ ಕೂಡ ಒಂದು ಮಾರ್ಗದಲ್ಲಿ ಹೋಗಬೇಕು. ಅಂದರೆ ನಾವು ಪದೇ ಪದೇ ಏನನ್ನು ಕೂಡ ಯಾವುದನ್ನು ಬೇರೆದನ್ನು ಆರಾಧಿಸಬಾರದು. ಯಾಕಂದರೆ ಒಂದು ನಮಗೆ ಇಂಪಾರ್ಟೆಂಟ್ ಆಗ್ತದೆ, ನಮ್ಮನ್ನು ಕೈ ಹಿಡಿಯೋದು ಒಂದೇ. ಇದಕ್ಕೆ ಒಂದು ದೃಷ್ಟಾಂತ ನನಗೆ ನೆನಪಾಗೋದು ಅಂದರೆ, ಒಬ್ಬ ಜೋಗಪ್ಪ ಮತ್ತು ಜೋಗಮ್ಮ ಹೊಳೆಯನ್ನು ದಾಟುವಂತಹ ಸಂದರ್ಭದಲ್ಲಿ ಆ ಪಡ್ಲಟ್ಕೆಯ ಮೇಲೆ ಕೂತಿರ್ತಕ್ಕಂತಹ ಜೋಗಮ್ಮ ಎಲ್ಲಮ್ಮನನ್ನು ನೆನೆಸ್ಕೊಂಡು ಹೋದರೆ ಆ ಜೋಗಪ್ಪ ಪದೇ ಪದೇ ಒಂದೊಂದು ದೇವರನ್ನ ಹೆಸರಿಸ್ತಿರ್ತಾನೆ. ಅಂಥ ಸಂದರ್ಭದಲ್ಲಿ ಅವನು ಬಾರಿಸುವಂತಹ ಅದು ಡೋಲು ಇದೆಯಲ್ಲ, ಅದು ತೂತು ಬಿದ್ದು ಅವನು ಮುಳುಗ್ತಾನೆ. ಆದರೆ ಜೋಗಮ್ಮ ಪಡ್ಲಡಿಕೆಯನ್ನು ಹಾಸಿಕೊಂಡೇ ಹೋಗ್ತಾಳೆ. ಆದರೆ ಇದರ ತಾತ್ಪರ್ಯ ಇಷ್ಟೇ, ನಾವು ಏಕದೇವೋಪಾಸನೆ ಮಾಡೋದರಿಂದ ನಾವು ಹೇಗೆ ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೋಬೋದು ಮತ್ತು ನಮಗೆ ಯಾವ ರೀತಿಯಾಗಿ ಲಾಭ ಆಗ್ತದೆ ಅನ್ನುವಂಥದ್ದು. ಸೊ ಉಳಿದ ವಿಚಾರಗಳನ್ನು ನಾವೆಲ್ಲ ಮುಂದೆ ತಿಳ್ಕೊಳ್ಳೋಣ. ಮತ್ತು ಇಲ್ಲಿ ಅಂಬಿಗರ ಚೌಡಯ್ಯನವರ ಪ್ರಕಾರ ಲಿಂಗಯ್ಯನೇ ಅವರಿಗೆ ದೇವರು ಆಗಿರತಕ್ಕಂಥದ್ದು. ವೀರಶೈವ ಲಿಂಗಾಯತ ಧರ್ಮದಲ್ಲಿ ನಾವೆಲ್ಲ ಲಿಂಗಯ್ಯನನ್ನೇ ಪೂಜೆ ಮಾಡಬೇಕು ಮತ್ತು ದೇವರನ್ನು ಒಲಿಸುವಂತಹ ಧರ್ಮ ನಮ್ಮದಲ್ಲ. ದೇವರು ತಪ್ಪು ಮಾಡಿದಾಗ ದೇವರಿಗೆ ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಧರ್ಮ ಅದು ವೀರಶೈವ ಲಿಂಗಾಯತ ಧರ್ಮ. ಲಿಂಗಾಯತ ಅಂದರೆ ಅದು ಒಂದು ಸ್ಫಟಿಕ ಇದ್ದಂತೆ. ಅಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ದೇವರ ತಪ್ಪು ಮಾಡಿದಾಗ ದೇವರಿಗೆ ಶಿಕ್ಷೆ ಕೊಟ್ಟಿರ್ತಕ್ಕಂಥ ಧರ್ಮ ಲಿಂಗಾಯತ ಧರ್ಮ. ಇದರ ಬಗ್ಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿತಾ ಹೋಗೋಣ. ಸಮಯ ಬಹಳ ಆಗಿದೆ. ಇವತ್ತು ನನ್ನ ಪ್ಲ್ಯಾನ್ ಬೇರೆ ಇತ್ತು, ಬೇರೆ ಯಾರನ್ನು ಕರೆಸಿ ಉದ್ಘಾಟನೆ ಮಾಡಿಸೋಣ ಅಂತ. ಬೇಡ, ಸರಳವಾಗಿ ಇರುವೊಂದು ಶರಣರ ಆಶೀರ್ವಾದ ಇದ್ದಂತೆ ನಾವೆಲ್ಲ ಸರಳವಾಗಿ ಜೀವನವನ್ನು ಮಾಡಬೇಕಾಗಿರುವಂತಹ ಹಿನ್ನೆಲೆಗಳಲ್ಲಿ ಸೊ ಇದು ಒಂದು ನನ್ನ ಆರಂಭಿಕ ಹೆಜ್ಜೆ ಅಂತ ಹೇಳಿ ಎಲ್ಲರಲ್ಲೂ ಶರಣಾರ್ಥಿಯನ್ನು ಕೂಡ್ತಾ ಇದ್ದೀನಿ.